See, I was telling about KVL in the last class. This is one of the example of KVL. Statement ಏನಿತ್ತು? In a mesh of an electrical network, algebraic sum of product of summation of I R is always equal to summation of EMF. In that, each path of the circuit. So here one problem occurs for you. How to take, see what are the values of IR in each path. IR, when to take IR is positive and when to take IR is negative, and when EMF is positive and when EMF is negative. See here there are two EMF, E1 and E2, and there are two internal resistances, R1 and R2. Current 2 are I1, I2, 3 are I are total current. So I want to tell you, see here, if this is the one diagram which is containing both the current as EMF and internal resistance. See, this is here plus minus, this is R1, this is EMF E1, and the current is, say for example here current is R, and this is A to B. So if ಈಗ ನೀವು ಮೆಶ್ ತಗೋಬೇಕು, ಪ್ರತಿಯೊಂದರಲ್ಲೂ ಮೆಶ್ ನ ತಗೋಬೇಕು. ನೀವು ತಗೊಂಡಿರುವಂತ ಮೆಶ್ ಎ ಇಂದ ಬಿ ಕಡೆ ಹೋಗ್ತಾ ಇತ್ತಂದ್ರೆ ಎ ಇಂದ ಬಿ ಕಡೆ ಹೋಗ್ತಾ ಇದೆ, ಎ ಟು ಬಿ ಅಂದ್ರೆ ಈಗ ಏನು ಗೊತ್ತಾ, ಇದರಲ್ಲಿ ಎ ಬಿ ಇ ಎಫ್ ಎ ಈಗ ತಗೊಂಡಿರ ತಗೊಳ್ಳಿ. ಎ ಟು ಬಿ ತಗೊಂಡಾಗ ಇಲ್ಲಿ ನೀವು ಐ ಆರ್ ಏನಾಗುತ್ತೆ, ಪ್ರಾಡಕ್ಟ್ ಆಫ್ ಐ ಆರ್ ಆರ್ ಅನ್ನಲ್ಲ, ಇದು ಇಲ್ಲೇ ಇದೆಯಲ್ಲ ಐ ಆರ್ ಇದೇ ಸೇಮ್. ವೆದರ್ ಇಟ್ ಈಸ್ ಪಾಸಿಟಿವ್ ಆರ್ ನೆಗೆಟಿವ್. ಸೊ ಹೌ ಟು ಐಡೆಂಟಿಫೈ here? See here, if you are moving in the direction of the current, ನೀವು ಕರೆಂಟ್ ಯಾವ ಕಡೆ ಇದೆ ಅದೇ ಕಡೆ ನಿಮ್ಮ ಮೆಶ್ ಇದ್ರೆ, ಅಥವಾ ನಿಮ್ಮ ಮೆಶ್ ಹೆಸರಲ್ಲ ಎ ಬಿ ಸಿ ಡಿ ಎ ಬಿ ಇ ಎಫ್ ಎ ಈ ತರ ಏನೇ ತಗೊಳ್ಳಿ, ಎ ಬಿ ಸಿ ಡಿ ಇ ಎಫ್ ಎ ಅಂತ ತೋದ್ರಲ್ಲ, ನೀವು ಆ ಲೆಟರ್ಸ್ ಎ ಬಿ ಸಿ ಡಿ ಎ ಲೆಟರ್ಸ್ ಅದಲ್ಲ, ಲೆಟರ್ಸ್ ಬರುವಾಗ ಅದೇ ಡೈರೆಕ್ಷನ್ ಅಲ್ಲಿ ಕರೆಂಟ್ ಇತ್ತು ಅಂದ್ರೆ, if the electric current is in the same direction as that of your mesh direction, then IR is positive. So see what I am telling you, ನೋಡಿ A to B ಹೋಗಬೇಕು, A ಇಂದ B ಹೋಗ್ತಾ ಇದೆಯಾ, ಕರೆಂಟ್ ನಿನ್ನ ವಿರುದ್ಧ ಅಲ್ಲ, A ಇಂದ ಈ ಕಡೆ ಇರಬೇಕು, ಕರೆಂಟ್ ನಿನ್ನ ವಿರುದ್ಧ ಅಲ್ಲ. ಈ ಟೈಮ್ ನಲ್ಲಿ IR1 ಏನಾಗುತ್ತಾ, ನೆಗೆಟಿವ್ ಮೈನಸ್ ನೆಗೆಟಿವ್, IR ನೆಗೆಟಿವ್ ಯಾಕಾಗುತ್ತಾ, because electric current is opposite to the direction of your mesh considered mesh. ನೀ ಏನು ಮೆಶ್ ನೇಮ್ ತಗೊಳಕತ್ತಿ, ಮೆಶ್ ಏನು ಗೊತ್ತದೇ ಇಲ್ಲ, ಎ ಬಿ ಇ ಎಫ್ ಎ ತಗೊಂಡು, ಅಥವಾ ಬಿ ಸಿ ಡಿ ಇ ಬಿ ಇದೇ ಡೈರೆಕ್ಷನ್ ಅಲ್ಲಿ ಕರೆಂಟ್ ಇತ್ತು ಅಂದ್ರೆ I1 ಇರಲಿ, I2 ಇರಲಿ, I3 ಇರಲಿ, I ಇರಲಿ, ಏನೇ ಇರಲಿ, R1 ಇರಲಿ, R2 ಇರಲಿ, ಕ್ಯಾಪಿಟಲ್ R ಇರಲಿ, ಅದು ಏನೇ ಇರಲಿ, ಆ I ಮತ್ತು R ಪ್ರಾಡಕ್ಟ್ ನ ನಾವು ನಮ್ಮದೇ ಡೈರೆಕ್ಷನ್, ಅದೇ ಮೆಶ್ ಡೈರೆಕ್ಷನ್ ಏನಿತ್ತಂದ್ರೆ ಪ್ಲಸ್ ತಗೋಬಹುದು. ಮೆಶ್ ಡೈರೆಕ್ಷನ್ ಏನಿಲ್ಲ, ಅಪೋಸಿಟ್ ಡೈರೆಕ್ಷನ್ ಇದೆ ಅಂದ್ರೆ ಮೈನಸ್ ನ ತಗೋಬೇಕು. ಸೇ ಫಾರ್ ಎಕ್ಸಾಂಪಲ್, ಇಫ್ ದ ಸೇಮ್ ಇನ್ ದ ಸೇಮ್ ಡಯಾಗ್ರಾಮ್ see here, this is same ಈ ತರ ಇದೆ ಅಂತ ತಗೊಳ್ಳೋಣ, ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಈಸ್ ಟುವರ್ಡ್ಸ್ ನ ಈ ತರ ಇದೆ ಅಂತ ತಗೊಳ್ಳೋಣ. ಎಕ್ಸೆಲ್ ಚೇಂಜ್ ಮಾಡೋಣ, ಹೆಂಗಿದೆ ಒಂದ್ ಈ ತರ ಪಾಸಿಟಿವ್, ದಿಸ್ ಈಸ್ ಪಾಸಿಟಿವ್, ದಿಸ್ ಈಸ್ ನೆಗೆಟಿವ್, ಈ ತರ ಇದೆ, ಇದು R1. ಸೊ ಇಲ್ಲಿ ಮತ್ತೆ ಎ ಬಿ ಈಗ ನೋಡಿ, ನೀವು ಇದರಲ್ಲಿ ಎ ಇಂದ ಬಿ ಕಡೆ ಹೋಗ್ತಾ ಇದ್ದೀರಿ, ಎ ಟು ಬಿ ಹೋಗ್ತಾ ಇದ್ದೀರಿ, ಎ ಟು ಬಿ ಮೆಶ್ ಎ ಟು ಬಿ ಇದೆ. ಸೊ ಈಗ ಇಲ್ಲಿ ಏನಾಗುತ್ತೆ, ಎ ಇಂದ ಬಿ ಕಡೆನೇ ಡೈರೆಕ್ಷನ್ ಅಲ್ಲ, ಆರೋ ಮಾರ್ಕ್ ಈಸ್ ಅಲಾಂಗ್ ಯುವರ್ ಮೆಶ್ ಡೈರೆಕ್ಷನ್. ಸೊ ಇನ್ ದಿಸ್ ಟೈಮ್ IR1 ಈಸ್ ಪಾಸಿಟಿವ್. ಪ್ಲಸ್ ಅಂತ ಹೋಗ್ಬೋದು, ಪಾಸಿಟಿವ್ ನೆಗೆಟಿವ್ ಅಂದ್ರೆ ಏನು, ಪ್ಲಸ್ ಅಂತ ಹೋಗ್ಬೋದು, ಮೈನಸ್ ಅಂತ ಹೋಗ್ಬೋದು, ಅದ್ರ ಮುಂದೆ ಪ್ಲಸ್ ಅಂತ ಹೋಗ್ಬೇಕು, ಮೈನಸ್ ಅಂತ ಹೋಗ್ಬೋದು. ಈಗ ಇಲ್ಲಿ ನಾನು ಎ ಬಿ ಇ ಎಫ್ ಎ ತಗೊಂಡಿದ್ದೆ ಅಂತ ಹೇಳ್ಬೋದು. ಎ ಟು ಬಿ ಇಲ್ಲಿ ಬರೀ ಕರೆಂಟ್ ಅಲ್ಲ, ಸೊ ಕರೆಂಟ್ ಇದ್ದ ತಗೊಳ್ಳೋಲ್ಲ, ಕರೆಂಟ್ ರೆಸಿಸ್ಟೆನ್ಸ್ ಎರಡು ಇದ್ರೆ ತಗೋಬಹುದು, ಅಥವಾ EMF ಇದ್ರೆ ತಗೋಬಹುದು. ಎ ಬಿ ಹಿಂಗ್ ಬರ್ತದೆ. ಈಗ I R
IR ಇದು BE ಹಿಂಗ್ ಬರಕತ್ತಿದ್ರೆ ಮೆಶ್ you are moving in this direction and the direction of electric current is also from B to E, so IR is positive plus IR. ಈ ಕಡೆ ಬನ್ನಿ EF ಇಲ್ಲಿ ಏನಿಲ್ಲ, ಈ ಕಡೆ ಬನ್ನಿ ಇಲ್ಲಿ ಬನ್ನಿ F to A ಇಲ್ಲಿ R1 current ಅದ R1 internal resistance I1 current, so I1 R1 ನಿಮ್ಮ ಕಡೆನೇ ಹೊರಟಿದೆ plus I1 R1 plus I1 R1 ಇಲ್ಲಿ plus I1 R1. ಸೊ ನೆಕ್ಸ್ಟ್ EMF ಅಂತ ನೋಡೋಣ. EMF ಹೇಗೆ ಅಂದ್ರೆ ಈ ತರದ ನೋಡಿ, EMF ದ ಸೆಲ್ ಇದೆ ಪಾಸಿಟಿವ್ ಮೈನಸ್ ಹಿಂಗೆ A B ನೀವು ಹಿಂಗೆ ಹೊರಟಿರಿ A to B ಹಿಂಗೆ ಹೊರಟಿರಿ ಅಂತ ತಿಳ್ಕೊಳ್ಳಿ. A to B ಹೊರಟಾಗ ಪಾಸಿಟಿವ್ ಇದು ನೋಡ್ಬೇಕು ನೀವು, ದೊಡ್ಡ ಲೈನ್ ಏನು ತೋರಿಸ್ತದ, ಬಿಗ್ಗರ್ ಲೈನ್ ಪಾಸಿಟಿವ್ ಟರ್ಮಿನಲ್, ಸ್ಮಾಲರ್ ಲೈನ್ ನೆಗೆಟಿವ್ ಟರ್ಮಿನಲ್. ಪಾಸಿಟಿವ್ ಟು ನೆಗೆಟಿವ್ ಎರಡನೇದು ಏನಾದ ಟರ್ಮಿನಲ್ ಅದು EMF ಸೈನ್. ಎರಡನೇದು ಏನದೆ A ಇಂದ B ಕಡೆ ಹೋಗುವಾಗ ಪ್ಲಸ್ ಟು ಮೈನಸ್, ಸೊ ಹಿಯರ್ ಮೈನಸ್ E, EMF is minus. If you are moving, see ಹಿಂಗ್ ಬರಕತ್ತೆ ಅಂತ ತಿಳ್ಕೊಳ್ಳಿ, ಈ ಕಡೆ ಬರಕತ್ತೆ ನೆಗೆಟಿವ್ ಟು ಪಾಸಿಟಿವ್ ಬರಕತ್ತೆ, ಈ ಕಡೆ ಬರಕತ್ತೆ ನೆಗೆಟಿವ್ ಟು ಪಾಸಿಟಿವ್. ಇಲ್ಲಿ ಈ ಕಡೆ ಹೊರಟಿರಿ ಪಾಸಿಟಿವ್ ಟು ನೆಗೆಟಿವ್, ಇಲ್ಲಿ ನೆಗೆಟಿವ್ ಟು ಪಾಸಿಟಿವ್. ಈ ಕಡೆ ಬರಕತ್ತೆ ಇಲ್ಲಿ A B ಹಿಂಗ್ ಬರಕತ್ತೆ ಅಂತ ತಿಳ್ಕೊಳ್ಳಿ, B to A ಈ ಕಡೆಯಿಂದ ಪಾಸಿಟಿವ್. ಸೊ ಈ ಟೈಮಲ್ಲಿ ಇಲ್ಲಿ ಏನಂತ ಪ್ಲಸ್ EMF ಗಳನ್ನ ನಾವು ಆಯಾನ ಯಾವಾಗ ಪಾಸಿಟಿವ್ ತಗೋಬಹುದು ಅಂದ್ರೆ ನೀವೇನಾದ್ರೂ ಕರೆಂಟ್ ನಿಮ್ ಕಡೆನೇ ತಗೊಂಡಿದ್ರೆ, ಕರೆಂಟ್ ಡೈರೆಕ್ಷನ್ ತಗೊಳ್ಳೋರು ನೀವೇ ಕೊಡಲ್ಲ, ಕರೆಂಟ್ ಡೈರೆಕ್ಷನ್ ಕೂಡ ಆ ದೊಡ್ಡ ಲೈನ್ ಪಾಸಿಟಿವ್ ಟರ್ಮಿನಲ್, ಆ ಪಾಸಿಟಿವ್ ಟರ್ಮಿನಲ್ ಆ ಕಡೆ ತಗೋಬೇಕು ಅಲಾಂಗ್ ದ ಪಾಸಿಟಿವ್ ಚಾರ್ಜಸ್ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಅಂಡ್ EMF ಅಂದ್ರೆ EMF ನೀವು ದೊಡ್ಡ ಲೈನ್ ಪಾಸಿಟಿವ್, ಸ್ಮಾಲರ್ ಲೈನ್ ನೆಗೆಟಿವ್. ನೀವು ಮೆಶ್ ಅಂತ ತಗೊಂಡಿರಿ, ಮೆಶ್ ನೀವು ಓದುವಾಗ ಈಗ ನಾನು ನೋಡಿ ABEF A ಅಂತ ಒಂದು ಮೆಶ್ ತಗೋತೀನಿ ನಾನು. AB ಈಗ ಕರೆಂಟ್ ನಿಮ್ ಕಡೆ ಅದ, B ಈ ಕಡೆ ಅದ, ಸೊ ಇದು ಪ್ಲಸ್ ಇದೆ. ಈ ಕಡೆ ಬನ್ನಿ ಇಲ್ಲಿ ನೋಡಿ FE A ಇಲ್ಲಿಂದ ಬರ್ಬೇಕು ನಾನು, ಸೊ ನಮ್ ಕಡೆ ಏನಾದ ಪ್ಲಸ್ I1 R1. EMF ಏನು ಅಂದ್ರೆ EMF ಇಲ್ಲ, EMF ಏನ್ ತಗೋಬೇಕು ನಾವು ನೋಡಿ, ನೆಗೆಟಿವ್ ಟು ಪಾಸಿಟಿವ್ ಇಲ್ಲಿ ತರ ಬರ್ಬೇಕು ನೀವು. ಮೆಶ್ ಇಲ್ಲಿ ಮುಗಿತದ ನೆಗೆಟಿವ್ ಟು ಪಾಸಿಟಿವ್ ಹಿಂಗ್ ಬರ್ಬೇಕಿಲ್ಲ, ನೆಗೆಟಿವ್ ಟು ಪಾಸಿಟಿವ್ ಅಂದ್ರೆ ಪಾಸಿಟಿವ್. ಸೊ ಎರಡನೇದು ನೆಗೆಟಿವ್ ಟು ಪಾಸಿಟಿವ್ ಟು ನೆಗೆಟಿವ್. ಎರಡನೇದು ಏನು ನೀವು ಮನಸ್ಸಿನಲ್ಲಿ ಏನೋ ಅದು ಸೆಲ್ಗೆ ಎರಡನೇದು ಏನು ಸಿಂಬಾಲ್ ಇದೆ, ಎರಡನೇ ಟರ್ಮಿನಲ್ ಸಣ್ಣದಿದ್ರೆ ನೆಗೆಟಿವ್. ನೀವು ಟ್ರಾವೆಲ್ ಮಾಡುವಾಗ ಬರುವಾಗ ಮೆಶ್ ತಗೊಳ್ಳುವಾಗ ಮೆಶ್ ಓದುವಾಗ ABCD AB ಅಲ್ಲಿ ಒಂದು EMF ಇತ್ತು ಅಂತ ನೋಡಿ, EMF ನೋಡ್ರಿ A to B ಪ್ಲಸ್ ಟು ಮೈನಸ್ ಇದೆನಾ, ಎರಡನೇದು ಮೈನಸ್ ಇದೆ ಮೈನಸ್ ಇದೆ. ಮತ್ತೆ ಈ ಕಡೆ ಬನ್ನಿ, ಮತ್ತೆ ಈ ಕಡೆ D to A ಇದು ಅಲ್ಲಿ ನೋಡುವಾಗ ಮೈನಸ್ ಟು ಪ್ಲಸ್ ಇದ್ರೆ ಪ್ಲಸ್ ಟು ಮೈನಸ್ ಇದ್ರೆ ಮೈನಸ್, ಹಿಂಗೆ ತಗೋಬೋದು ರೈಟ್. ಸೊ ಸೊ ಐ ವಾಂಟ್ ಟು ಗಿವ್ ಒನ್ ಎಕ್ಸಾಂಪಲ್ ಫಾರ್ KVL. just understanding purpose, you go through the notebook, you go through the notes, there you will get a clear idea. So example is see in a mesh, ಯಾವ ತಗೊಳ್ಳೋಣ ಮೆಶ್ ಇದೆ ತಗೊಳ್ಳೋಣ, A B E F A ಮೆಶ್ ತಗೊಂಡು A to B ಕರೆಂಟ್ ಮಾತ್ರ ತಗೋಬೇಕು, ನೆಸೆಸಿಟಿ ಇಲ್ಲ. ಕರೆಂಟ್ ರೆಸಿಸ್ಟೆನ್ಸ್ ಎರಡಿದೆ ತಗೋಬೇಕು, B to E ಕರೆಂಟ್ ಅದ ರೆಸಿಸ್ಟೆನ್ಸ್ ಅದ, ಸೊ ಕರೆಂಟ್ ಅದೇ ಡೈರೆಕ್ಷನ್ ಅಲ್ಲಿ ಅದ, ಸೊ ಪ್ಲಸ್ IR. ಈ ಕಡೆ ಬನ್ನಿ E to F ಏನಿಲ್ಲ ಬಿಟ್ಬಿಡ್ರಿ, ಇಲ್ಲಿ ಬನ್ನಿ ಮತ್ತೆ F to A ನಲ್ಲಿ ಸೆಲ್ EMF ಅದ, ಮೊದಲು I1 R1 ತಗೋಣ, I1 R1 ನೀ F to A ಹಿಂಗೆ ಹೋಗ್ತಾ ಇದೀಯಾ ಅದೇ ಡೈರೆಕ್ಷನ್ ಅಲ್ಲಿ ಇದೆ, ಸೊ ಪ್ಲಸ್ I1 R1 ಇಂಟರ್ನಲ್ ರೆಸಿಸ್ಟೆನ್ಸ್ ನ ಸ್ಮಾಲ್ r ಇಂದ ತಗೋಬೇಕು. ನೆಕ್ಸ್ಟ್ EMF ನೋಡ್ರಿ, EMF ನೆಗೆಟಿವ್ ಟು ಪಾಸಿಟಿವ್ ನೋಡಿ, ನೆಗೆಟಿವ್ ಟು ಹಿಂಗ್ ಬರ್ಬೇಕಿಲ್ಲ, ಹಿಂಗ್ ಬರ್ತಾ ಇದ್ರಿ, ಹಿಂಗ್ ಬರ್ಬೇಕು, ನೆಗೆಟಿವ್ ಟು ಪಾಸಿಟಿವ್ ಅಂದ್ರೆ ಇಲ್ಲೇನದ ಪಾಸಿಟಿವ್ ಅದ, ಪ್ಲಸ್ ಇಲ್ಲೇನದು E1 ಈಕ್ವಲ್ಸ್ ಟು 0. ಇಷ್ಟೇ, ಇದೇ KVL ಎಕ್ಸಾಂಪಲ್. KVL ಅಲ್ಲಿ ಹಿಂಗೆ ತಗೋ, ನೀವು ಇಷ್ಟ ಬರೆದಿದ್ದೀರಾ ಇಲ್ಲ ಈ ತರ ಬರೀಬಹುದು, IR ಪ್ಲಸ್ I1 R1 ಆ ಫಾರ್ಮೆಟ್ ಅಲ್ಲಿ ಬರೆದ್ರೆ minus of E1. So this is one of the example of KVL. KVL ಏನಂತ, in a mesh of an electrical network, the algebraic sum of product of current and resistance
the algebraic sum of product of current and resistance is always equal to algebraic sum of EMFs in each path. EMFs equal ಇರುತ್ತೆ. So next ನಾನು ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ತಗೊಳ್ತೀನಿ. So this is first example. ಇದೇ ಡಯಾಗ್ರಾಮ್ ನಲ್ಲಿ second example in a mesh ಇಂದ ಯಾವುದು ತಗೊಳ್ಳೋಣ ನೋಡಿ BC D E ಎಲ್ಲಿ ಸ್ಟಾರ್ಟ್ ಮಾಡ್ರೆ ಅಲ್ಲಿ ಹೋಗೋದು B. ನೀವು ಎಲ್ಲಿ ಸ್ಟಾರ್ಟ್ ಮಾಡ್ರೆ ಅಲ್ಲಿ ಹೋಗೋದು BC D E B ರೈಟ್. ಸೊ B to C ಇಲ್ಲೇನಿಲ್ಲ, C to D ಬನ್ನಿ. ಕರೆಂಟ್ ಒಂದೇ ಅಲ್ಲ, ಕರೆಂಟ್ ಒಂದೇ ಇದ್ರೆ ತಗೋಬಾರ್ದು, ಕರೆಂಟ್ ರೆಸಿಸ್ಟೆನ್ಸ್ ಎರಡೇ ಇರೋದು. ಇಲ್ಲಿ ಬನ್ನಿ C to D ಫಸ್ಟ್ EMF ಅದ, EMF ನೋಡಿ C to D ಬರಾಗುತ್ತೆ. ನೀವು ಯು ಆರ್ ಮೂವಿಂಗ್ ಇನ್ ದಿಸ್ ಡೈರೆಕ್ಷನ್. ಸೊ ಪ್ಲಸ್ ಟು ಮೈನಸ್ ಎರಡನೇ ಅಲ್ಲ ಮೈನಸ್ ಅಲ್ಲ. ಈಗ ಹಿಂಗ್ ಬರಾಗುತ್ತೆ, ಹಿಂಗ್ ಬರಾಗುತ್ತೆ ಮೈನಸ್ ತಗೋ ಮೈನಸ್ E2 EMF ತಗೊಂಡ್ಬಿಡಿ. ನೆಕ್ಸ್ಟ್ ನೀವು C to D ಬರಾಗುತ್ತೆ, ಕರೆಂಟ್ ನಿನ್ನ ವಿರುದ್ಧ ಅದ ಈ ಕಡೆ ಅದ ಕರೆಂಟ್ ಈ ಕಡೆ ಅದ ಮೈನಸ್ ಕರೆಂಟ್ ಉಲ್ಟಾ ಇದೆ ಮೈನಸ್ I2 R2 IR ಏನು ಸ್ಮಾಲ್ ಆರ್ ಇರಲಿ ಕ್ಯಾಪಿಟಲ್ ಆರ್ ಇರಲಿ IR ಅಂತ ಥಿಂಕ್ ಮಾಡೋದು. ನೆಕ್ಸ್ಟ್ DE ಇಲ್ಲೇನಿಲ್ಲ, ಈಗ ಬನ್ನಿ EB ಕರೆಂಟ್ ಇಂದ ನೋಡಿ EB ಹಿಂಗ್ ಬರ್ಬೇಕು, ಹಿಂಗ್ ಬರ್ತಾ ಇದೆಯಾ ಬಟ್ ನಿನ್ನ ವಿರುದ್ಧ ಅದ ಕರೆಂಟ್, ಸೊ ಅದನ್ನ ನೆಗೆಟಿವ್ ಮೈನಸ್ IR equal to 0. ಸೊ ಇದನ್ನ E2 ನ ಆ ಕಡೆ ಹೋಗಿಬಿಡ್ರಿ, ಉಳಿದಿದ್ದೇನಿತ್ತು ಅದಕ್ಕೆ ಮೈನಸ್ I2 R2 minus IR equals to E2. This is another example of KVL ಅಂದ್ರೆ ಈ ತರ ಎಕ್ಸಾಂಪಲ್ ಕೊಡಬೇಕು ನೀವು. And what does the significance of KVL? ಇದು ಎಲೆಕ್ಟ್ರಿಕಲ್ ಎನರ್ಜಿನ ಬಗ್ಗೆ ಹೇಳುತ್ತೆ. It signifies about the law of conservation of electrical energy. It signifies ಇದರ ಮಹತ್ವ ಏನು? It tells about electrical energy. See in ಪ್ರತಿಯೊಂದು ಪಾಠದಲ್ಲಿ ಕೂಡ ಆ ಕರೆಂಟ್ ಮತ್ತು ರೆಸಿಸ್ಟೆನ್ಸ್ ಯಾವುದಕ್ಕೆ ಈಕ್ವಲ್ ಇದೆ? EMF ಗೆ ಈಕ್ವಲ್ ಇದೆ. ನೋಡಿ ಕರೆಂಟ್ ಅಂಡ್ ರೆಸಿಸ್ಟೆನ್ಸ್ ಈಕ್ವಲ್ ಟು EMF. ಇಲ್ಲಿ ಕರೆಂಟ್ ಅಂಡ್ ರೆಸಿಸ್ಟೆನ್ಸ್ ಈಕ್ವಲ್ಸ್ ಟು EMF. So this is nothing but electrical energy. It indirectly says about electrical energy. So what does the importance of KVL? KVL signifies about law of conservation of electrical energy. KCL law of conservation of electric charge. ಇದು electric energy. So statement ಹೆಂಗ್ ಬರೀಬೇಕು ನಾವು? In a mesh of an electrical network, the algebraic sum of product of EMFs is always equals to, ನಾನು ಇದನ್ನು ಫಸ್ಟ್ ಹೇಳ್ತಾ ಇದ್ದೀನಿ, ಅವಾಗ ಇದನ್ನು ಫಸ್ಟ್ ಹೇಳಿದೆ, ನೀವು algebraic sum of product of current and resistance is always equals to algebraic sum of EMFs in each path ಅಂತ ಬರೀಬಹುದು. ಅಥವಾ ಇನ್ನೊಂದರ ಅಂದ್ರೆ in a mesh of an electrical network. mesh ಇದೆ ಈ ತರ ಇರೋ ಡಯಾಗ್ರಾಮ್, ಈ ತರ ಎಲೆಕ್ಟ್ರಿಕಲ್ ನೆಟ್ವರ್ಕ್ ಅಲ್ಲಿ ಇವೆ, ಎಕ್ಸ್ಟರ್ನಲ್ ಅದ, ಇಂಟರ್ನಲ್ ರೆಸಿಸ್ಟೆನ್ಸ್ ಅದ, EMF ಅದ, ಇವೆಲ್ಲ ಕರೆಂಟ್ ಅದ, ಇವು ಎಲೆಕ್ಟ್ರಿಕಲ್ ನೆಟ್ವರ್ಕ್. in a mesh of an electrical network, the algebraic sum of product of current and resistance in each path is always equal to summation algebraic sum of EMFs, right? ಅಥವಾ ನೀವು IR equals to EMF. ಸೊ ನಾವು ಪ್ರತಿಯೊಂದನ್ನು ಕೂಡ ಏನು ಮಾಡ್ತಾ ಇದ್ದೀವಿ, ಅದೇ ತರ ಇದನ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಜಸ್ಟ್ you watch these two videos for 2 or 3 times, definitely you will get an idea about KCL and KVL. So these are the very important laws in electric current, about electric current. So these are usually asked for 3 marks and 2 mark section. So and for 1 mark importance of KCL is asked. Importance of KCL is conservation of electric charge. Importance of KVL is conservation of electrical energy. Have a nice day. In the next class I am going to tell about Wheatstone's network.